ನಿಮ್ಮ ಜೀವನದ ಸ್ಟೇರಿಂಗ್ ಯಾರ ಕೈಯಲ್ಲಿದೆ? ಏನು ಯೋಚನೆ ಮಾಡ್ತಾ ಇದ್ದೀರಾ? ನಿಮ್ಮ ಕೈಯಲ್ಲಿದೆ. ನಿಮ್ಮ ಜೀವನದ ಹಡಗಿಗೆ ನೀವೇ ಕ್ಯಾಪ್ಟನ್. ಹಾಯ್ ಕ್ಯಾಪ್ಟನ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕ್ಯಾಪ್ಟನ್ಸ್ ಕೋಚ್ ತೇಜಸ್ ಸಧ್ಯವಾಲ್. ಎಲ್ಲರಿಗೂ ಸೇಲ್ಸ್ ಮೆನ್ ಟು ಬಿಸ್ನೆಸ್ ಮೆನ್ ಅಕಾಡೆಮಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇದು ಕೇವಲ ಒಂದು ಯೂಟ್ಯೂಬ್ ಚಾನಲ್ ಅಲ್ಲ. ಇಲ್ಲಿ ಸಾವಿರಾರು ಸೇಲ್ಸ್ ಮೆನ್ಗಳನ್ನ, ಯಶಸ್ವಿ ಬಿಸ್ನೆಸ್ ಮೆನ್ಗಳಾಗುವ ಮನಸ್ಥಿತಿಗಳನ್ನ ನಿರ್ಮಿಸ್ತೇವೆ. ಇಲ್ಲಿ ನಾವು ಸೇಲ್ಸ್ ಅನ್ನಷ್ಟೇ ಕಲಿಸೋದಿಲ್ಲ, ಒಬ್ಬ ಆರ್ಡಿನರಿ ಸೇಲ್ಸ್ ಮೆನ್ ಕೂಡ ಯಶಸ್ವಿ ಬಿಸ್ನೆಸ್ ಮೆನ್ ಆಗಬಹುದು ಎಂಬ ಸಂಪೂರ್ಣ ಪಯಣವನ್ನ ನಾನು ನಿಮ್ ಜೊತೆ ಹಂಚಿಕೊಳ್ಳೋದಾಗಿದೆ. ನಿಮ್ಮ ಜೀವನದಲ್ಲಿ ಏನೇ ಬದಲಾವಣೆಗಳನ್ನ ತರಬೇಕಂತ ಅಂದ್ಕೊಂಡ್ರು ಅದಕ್ಕೂ ಮುಂಚೆ ಪೂರ್ವ ಸಿದ್ಧತೆಗಳನ್ನ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಈಗ ಹೇಗೆ ಒಬ್ಬ ರೈತ ಒಂದು ಬೀಜವನ್ನ ಭೂಮಿಗೆ ಬಿತ್ತೋ ಮೊದಲು ಭೂಮಿಯನ್ನ ಸಿದ್ಧಪಡಿಸ್ತಾನೆ, ಅದೇ ರೀತಿ ನಿಮ್ಮ ಜೀವನದಲ್ಲಿ ಯಶಸ್ಸಿನ ಬೀಜವನ್ನ ಬಿತ್ತೋ ಮೊದಲು ನಿಮ್ಮ ಮನಸ್ಥಿತಿಗಳನ್ನ ಸಿದ್ಧಪಡಿಸ್ಕೋಬೇಕಾಗ್ತದೆ. ಬದಲಾವಣೆ ಜಗದ ನಿಯಮ. ಕಾಲ ಬದಲಾಗ್ತಾ ಇದೆ, ತಂತ್ರಜ್ಞಾನಗಳು ಬದಲಾಗ್ತಾ ಇದ್ದಾವೆ, ಗ್ರಾಹಕರ ಮನಸ್ಥಿತಿಗಳು ಬದಲಾಗ್ತಿದೆ, ಬಿಸ್ನೆಸ್ ಮಾಡುವ ವಿಧಾನಗಳು ಬದಲಾಗ್ತಾ ಇದ್ದಾವೆ, ಜಾಬ್ ಮಾರುಕಟ್ಟೆಗಳು ಬದಲಾಗ್ತಾ ಇದ್ದಾವೆ, AI ಕಾಲ ಬಂದಾಗಿದೆ. ಹಾಗಿದ್ಮೇಲೆ ನಿಮ್ಮ ಆಲೋಚನೆಗಳು ಬದಲಾಗ್ಬೇಕಲ್ವಾ? ಯಾಕೆ ಜನ ಬದಲಾಗೋದಿಲ್ಲ? ಅದಕ್ಕೆ ಕಾರಣ ಭಯ. ಎಲ್ಲಿ ನಾನು ಯಾವ್ದಾದ್ರು ಒಂದು ಕೆಲಸ ಮಾಡಕ್ ಹೋದ್ರೆ ಲಾಸ್ ಆಗ್ಬಿಡ್ತೀನೋ, ಜನ ನನ್ನ ಬಗ್ಗೆ ಏನ್ ಅನ್ಕೊಂಡ್ಬಿಡ್ತಾರೋ, ಈ ಒಂದು ಭಯದಲ್ಲಿ ಅವರು ಬದಲಾವಣೆ ಆಗೋದಕ್ಕೆ ಅವಕಾಶನೇ ಕೊಡಲ್ಲ. ಇನ್ನೊಂದು ಕಂಫರ್ಟ್ ಝೋನು. ಎಲ್ಲೋ ಒಂದ್ ಕಡೆ ಆರಾಮಾಗಿ ಕೂತಿದೀವಿ ಸರ್, ಆರಾಮಾಗೈತೆ ಕೆಲಸ, ಸಂಬಳ ಕಡಿಮೆ ಬಂದ್ರು ಪರವಾಗಿಲ್ಲ ಬಿಡ್ರಿ ಸರ್, ಬಡತನದಲ್ಲೇ ಸತ್ರು ಪರವಾಗಿಲ್ಲ ಬಿಡ್ರಿ ಸರ್, ಒಟ್ಟು ನಾವು ಆರಾಮಾಗಿದ್ದೀವಿ ಈ ಒಂದು ಕಂಫರ್ಟ್ ಝೋನ್ ಇಂದ. ಇನ್ನೊಂದು, ಅವ್ರಿಗೆ ಯಾವುದೇ ಕೆಲಸ ಮಾಡಕ್ ಮುಂಚೆ ನಾಳೆ ಮಾಡ್ತೀನಿ ಬಿಡ್ರಿ, ನಾಳೆ ಮಾಡ್ತೀನಿ ಈ ನಾಳೆ ಮಾಡ್ತೀನಿ ಅನ್ನೋದ್ರೊಳಗಡೆ ಜೀವನನೇ ಕಳೆದು ಬಿಟ್ಟಿರ್ತಾರೆ, ಆ ನಾಳೆ ಬರೋದೇ ಇಲ್ಲ. ಇನ್ನೂ ಒಂದು ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಕೆಲವರು ಜೀವನದಲ್ಲಿ ಉದ್ಧಾರ ಆಗೋದ್ರ ಕಡೆ ನಿರ್ಧಾರನೇ ಮಾಡಲ್ಲ. ಇದು ದೊಡ್ಡ ಸಮಸ್ಯೆ. ಎಲ್ಲಾ ಗೊತ್ತಿದ ಮೇಲೂ ನಿಮ್ಮ ಜೀವನ ಯಾಕೆ ಬದಲಾಗ್ತಾ ಇಲ್ಲ? ಯಾಕೆ ಅಂದ್ರೆ, ಜೀವನ ಬದಲಾಗಬೇಕು ಅಂದ್ರೆ ನಿಮ್ಮ ನಿರ್ಧಾರಗಳು ಬದಲಾಗಬೇಕು. ನಿಮ್ಮ ನಿರ್ಧಾರಗಳು ಬದಲಾಗಬೇಕು ಅಂದ್ರೆ ನಿಮ್ಮ ಆಲೋಚನಾ ಕ್ರಮಗಳು ಬದಲಾಗಬೇಕು. ಈಗ ಒಬ್ಬ ಸೇಲ್ಸ್ ಮೆನ್ ಮೈಂಡ್ಸೆಟ್ ಇರುವಂತ ವ್ಯಕ್ತಿ ಎಷ್ಟೇ ವರ್ಷ ಕೆಲಸ ಮಾಡಿದ್ರು ಕೂಡ ಅವನು ಸೇಲ್ಸ್ ಮಾಡೋದ್ರಲ್ಲೇ ಬಿಸಿ ಇರ್ತಾನೆ. ಅದೇ ಒಬ್ಬ ಬಿಸ್ನೆಸ್ ಮೆನ್ ಇನ್ನು ಎಷ್ಟು ಜನಕ್ಕೆ ಕೆಲಸ ಕೊಟ್ಟು ನನ್ನ ಕಂಪನಿಯನ್ನು ಬೆಳೆಸಬೇಕು ಅನ್ನೋ ಆಲೋಚನೆಯಲ್ಲಿ ಇರ್ತಾನೆ. ಅದೇ ಒಬ್ಬ ಸೇಲ್ಸ್ ಮೆನ್ ತಿಂಗಳ ಸಂಬಳಕ್ಕೋಸ್ಕರ ಕಾಯ್ತಾ ಇರ್ತಾನೆ. ಅದೇ ಒಬ್ಬ ಬಿಸ್ನೆಸ್ ಮೆನ್ ಇನ್ನು ಅವಕಾಶಗಳನ್ನ ಹೇಗೆ ಸೃಷ್ಟಿ ಮಾಡ್ಲಿ ಅನ್ನೋದ್ರಲ್ಲಿ ಬಿಸಿ ಇರ್ತಾನೆ. ಅಂದ್ರೆ ಇವರಿಬ್ಬರು ಮನಸ್ಥಿತಿಗಳು ಒಂದೇ ಇಲ್ಲ, ಇವರ ಆಲೋಚನೆಗಳೇ ಇವರ ಜೀವನವನ್ನ ನಿರ್ಧಾರ ಮಾಡ್ತಾ ಇರುತ್ತೆ. ಈ ವಿಡಿಯೋದಿಂದ ನಿಮ್ಮ ಆಲೋಚನೆಗಳು ಬದಲಾಗಿ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ತರ್ತೀನಿ ಅನ್ನೋದಾದ್ರೆ ಯಾವ ನಿರ್ಧಾರ ತಗೊಳ್ಳೋದಕ್ಕೆ ನೀವು ಬಯಸ್ತೀರಿ? ಇದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಎಪಿಸೋಡ್ನ ಸಂದೇಶ ಏನು ಅಂದ್ರೆ, ನೀವು ತಗೊಳ್ಳುವಂತ ಒಂದು ಸಣ್ಣ ನಿರ್ಧಾರ ನಿಮ್ಮ ನಾಳಿನ ಭವಿಷ್ಯವನ್ನ ಉಜ್ವಲವಾಗಿ ರೂಪಿಸುತ್ತೆ. ನಿಮ್ಮ ನಿರ್ಧಾರವೇ ನಿಮ್ಮ ಜೀವನ. ಕ್ಯಾಪ್ಟನ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ನಿಮ್ಮ ಸ್ನೇಹಿತರುಗಳಿಗೂ ಶೇರ್ ಮಾಡ್ರಿ. ಹಾಗೆ ಇವತ್ತಿನ ಕಂಟೆಂಟ್ ನಿಜವಾಗ್ಲೂ ನಿಮ್ಗೆ ಉಪಯೋಗ ಆಗಿದೆ ಅಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ರಿ, ನನಗೆ ಸಪೋರ್ಟ್ ಮಾಡ್ರಿ. ಇನ್ನು ಮುಂದಿನ ದಿನಗಳಲ್ಲಿ ಸೇಲ್ಸ್ ಮೆನ್ ಟು ಬಿಸ್ನೆಸ್ ಮೆನ್ ಅಕಾಡೆಮಿ ಚಾನಲ್ ಮುಖಾಂತರ ಸಾವಿರಾರು ಸೇಲ್ಸ್ ಮೆನ್ಗಳನ್ನ ಬಿಸ್ನೆಸ್ ಮೆನ್ಗಳಾಗಿ ರೂಪಿಸುವಂತ ಒಂದು ಕನಸನ್ನ ಇಟ್ಕೊಂಡಿದ್ದೀನಿ. ಈ ಕನಸಿಗೆ ನಿಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಆಗಿದೆ. ಮುಂದಿನ ದಿನಗಳಲ್ಲಿ ಇನ್ನು ಬೇರೆ ಬೇರೆ ಕಾನ್ಸೆಪ್ಟ್ಗಳೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.